इधर देखो वीडियो है ना हाँ शुरू करो ಎಲ್ಲರಿಗೂ ನಮಸ್ತೆ ಈ ದಿನ ನಾನು ಕೆಂಡಟ್ಟಿ ರಾಜೇಶ್ವರಿ ಸಿದ್ದೇಶ್ ಅವ್ರ ತೋಟದಲ್ಲಿ ಇದ್ದೀನಿ ಫಾರ್ಮರ್ ಅವರು ತುಂಬ ಇದು ನಮಗೆ ಕರೆದು ಎಲ್ಲ ಒಂದು ನಾಟಿ ಒಂದು ಎಕರೆಗೆ ಮಾಡಿದ್ದಾರೆ ಆಮೇಲೆ ಎಷ್ಟೋ ರೈತರು ಜ್ಯೂಸ್ ಫಾರ್ಮರ್ಸ್ ಅವ್ರಿಗೆ ಯಾವ ರೀತಿ ನಾವು ಗೊಬ್ಬರ ಮಾಡಬೇಕು ಇದು ಮಿಕ್ಸ್ ಮಾಡ್ಕೋಬೇಕು ನಾಟಿ ಮಾಡಿದ್ಮೇಲೆ 10 ಡೇಸ್ಗೆಲ್ಲ ಆಗಬೇಕು ನೋಡಿ ಇದು ಗಟ್ಟಿ ಮುಟ್ಟಿದ್ರೆ ಒಂದು ಗಟ್ಟಿ ಇದೆ ಇದು ಪೊಟ್ಯಾಶ್ ಇದು ಬಂದ್ಬಿಟ್ಟು ಜೆಲ್ಲು ಇದು ಸಿವಿಟ್ ಎಕ್ಸ್ಟ್ರಾಕ್ಟ್ ಮುಟ್ಟು ನೋಡಿಮ್ಮ ಇದು ಗಟ್ಟಿ ಇದೆ ಇದು ಇದು ಏನಿದೆ ಹಾಂ ಜೆಲ್ ಟೈಪ್ ಈಗ 1 ಎಕರೆಗೆ ಹೇಳ್ತೀನಿ ಆಮೇಲೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ 1 ಎಕರೆಗೆ ಏನು ಮಾಡಬೇಕು ಒಂದು ಚಿಕ್ಕ 5 ಲೀಟ್ರ್ ಬಕೆಟ್ ತೊಗೋಬೇಕು ಅದರಲ್ಲಿ ಎರಡೂ ಹಾಕಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿದ್ರೆ ನಿಮ್ಗೆ ಏನಾಗಲ್ಲ ಯಾಕಂದರೆ ಇದು ಆರ್ಗ್ಯಾನಿಕ್ ಸಾವಯವ ಇದರಿಂದ ಏನು ತೊಂದರೆ ಆಗಲ್ಲ ಅಲ್ಲಿಗೆ 3 ಲೀಟ್ರ್ ಆದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 200 ಲೀಟ್ರ್ ಡ್ರಮ್ ತೊಗೋಬೇಕು ಇದರಿಂದ ಈ ಡ್ರಮ್ಮಿಂದ 2 ಲೀಟ್ರ್ ಅದರಲ್ಲಿ ಹಾಕ್ಕೋಬೇಕು ಅಲ್ಲಿಗೆ ಎಷ್ಟಾಯಿತು 200 ಆಯಿತು 1 ಲೀಟರ್ ಒಂದೊಂದು ಬುಡಕ್ಕೆ ಹಾಕಬೇಕು ಆಮೇಲೆ ಮಿಕ್ಕಿದ್ದು 1 ಲೀಟರ್ ಇರ್ತದೆ ಮತ್ತೆ 100 ಲೀಟ್ರಿಗೆ ಹಾಕ್ಕೊಂಡ್ರೆ ಈಸಿ ಇರ್ತದೆ 15 ಡೇಸ್ 10 ಡೇಸ್ಗೆ ಕಂಪ್ನಿ ಹೇಳ್ತದೆ ಈಗ ಇರಲಿ ಅದಕ್ಕೋಸ್ಕರ 15 ಡೇಸ್ಗೆ ನೀವು ಇದು ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು ಇದು ಹಾಕಿದ್ರೇ ರೂಟ್ ಡೆವಲಪ್ಮೆಂಟ್ ಆಗೋದು ಅವ್ರು ನಂಬಿ ಇವ್ರು ನಂಬಿ ಹಾಳಾಗಬೇಡಿ ದಯವಿಟ್ಟು ಇದನ್ನು ಮಾಡಿಲ್ಲ ಅಂದರೆ ಗಿಡ ಗ್ರೋತ್ ಬರೋಲ್ಲ ಆಮೇಲೆ ಬೇಕಾದರೆ 6 ತಿಂಗಳಾಗಲಿ ಅಲ್ಲಿವರೆಗೂ ಇದು ಬರ್ತದೆ ಇದು ಬಂದು ಅದಾಗೋಯ್ತು ಅಂದರೆ ನಾವು ಬೇರೆದು ಸಾವಯವ ಕೃಷಿಯಲ್ಲಿ ನಾವು ಹೇಳ್ಕೊಡ್ತೀವಿ ಯಾವ ರೀತಿ ಡಿಕಾಂಪೋಸ್ ಮಾಡಬೇಕು ನಮ್ಮಲ್ಲಿ ಸೈಂಟಿಸ್ಟ್ ಬಂದಿದ್ದಾರೆ ತನ್ವೀರ್ ಅಹಮದ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾವು ತುಂಬ ಕಲಿತಿದ್ದೀವಿ ನಾವು ನಿಮಗೂ ಕಲಿಸ್ತೀವಿ ಇದು ಸಾವಯವ ಕೃಷಿ ಬಗ್ಗೆ ನಿಮಗೆ ಫುಲ್ ನಾಲೆಜ್ ನಾವು ತಗೊಳ್ತಾ ಇದ್ದೀವಿ ಆ ರೀತಿ ನಿಮಗೂ ಗ್ರೋತ್ ಚೆನ್ನಾಗಬೇಕು ಅಂತ ಹೇಳ್ತಾ ಅದರಿಂದ ಡೌಟ್ ಇದ್ದರೆ ನನ್ನ ಹೆಸರು ಸಾದತ್ ನವೀನ್ ಫೀಲ್ಡ್ ಟೀಮ್ ಮ್ಯಾನೇಜರ್ ನನ್ನ ಫೋನ್ ನಂಬರ್ 9448130986 ಏನೇನೋ ಪ್ರಾಬ್ಲಮ್ ಆಗಿ ಫೋನ್ ಮಾಡಿ ನಾನು ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ ಧನ್ಯವಾದ